ಕಬ್ಬಿನ ಮೂರನೇ ಕುಳೆ ತೆಗೆಯುವಾಗ್ರಿ ಅದನ್ನ ರೂಟರ್ ಬಡದ ಕುಳೆ ತೆಗೆಯುದಿಲ್ರಿ ಅವ್ರು ರೊಕ್ಕ ಉಳಿತಾಯ ಮಾಡ್ತಾರ್ರಿ 8×4 32,200 ರೂಪಾಯಿ ಖರ್ಚು ಬರ್ತೈತ್ರಿ ಅವ್ರ ಒಟ್ಟು 1,000-1,500 ರೂಪಾಯಿದಾಗ ಎಲ್ಲಾ ಬಿತ್ತನೆ ಮಾಡ್ತಾರ್ರಿ ಯಾಕಂದ್ರ ಅವ್ರ ಕೋಲಿ ತೆಗೆಯುದಿಲ್ರಿ ಅದ ಆ ಕೋಲಿ ಬೋದಾಗಿ ಉಳಿದೈತಿ ಮತ್ತ ಅದ ಕಮ್ಸೆ ಕಮ್ಮ ಎಮ್ಮಿಗಿ ಎತ್ತುಗಳಿಗೆ ದನಗಳಿಗೆ ಮೇವು ಆಗ್ತೈತ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಇಷ್ಟು ಇಂಟ್ರೆಸ್ಟೆಡ್ ವಿಡಿಯೋ ತಂದನ್ರಿ, ಫಸ್ಟ್ ಕ್ಲಾಸ್ ಸ್ಕಿಪ್ ಮಾಡಲ್ಲ ನೋಡ್ರಿ, ಏನಾರ ಸ್ವಲ್ಪ ಅನುಭವ ಸಿಗ್ತೈತಿ. ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕ್ ದಿಗ್ಗೇವಾಡಿ ಗ್ರಾಮ ಕಡೆ ರೀ, ಅಂದ್ರೆ ಹೊಳೆಸಾಲ್ ಕಡೆ ಸದಕ ಮತ್ತು ಗೋಧಿ ಗೊಂಜಾಳ ಹೆಂಗ ಬಿತ್ತನೆ ಮಾಡ್ತಾರು. ಒಟ್ಟ ಖರ್ಚು ಮಾಡುದಿಲ್ರಿ, ಖರ್ಚು ಕಡಿಮೆ ಇಳುವರಿ ತಗೋತಾರ್ರಿ. ಅದ್ ಹೆಂಗ್ ಅನ್ನೋದ ನಿಮಗೆ ತೋರಿಸ್ತೇನೆ. ತೋರ್ಸಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಅಂದ್ರೆ ಸ್ಟಿಲ್ ಒಬ್ಬ ರೈತರ ಆಗಬೇಕು ಅನ್ನೋ ಆಸೆ ಪಟ್ಟಿದ್ರ ನನ್ನ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ಚಾನಲ್ದಾಗ ಬರುವಂತ ವಿಡಿಯೋಗಳೆಲ್ಲ ರೈತಕ್ಕೆ ಬಗ್ಗೆ ಇರ್ತಾವು, ನೀವು ಯಾಕೆ ಎಲ್ಲಾ ತಿಳ್ಕೋಬಾರ್ದು ಅಂತ ಹೇಳಿ ವಿಡಿಯೋ ಚಾಲು ಮಾಡ್ತಾನೆ. ಬರ್ರಿ, ಸದಕ ಗೋಧಿ ಬಿತ್ತನೆ ಮಾಡಬೇಕಾರ ಇವರ 3 ಫೂಟಿನ ಸಾಲ 3ನೇ ಕುಳೆ ಕಬ್ಬ ರೂಟರ್ ಹಚ್ಚಿ ಒಟ್ಟ ಸಣ್ಣ ಮಾಡಿ ಬಿತ್ತನೆ ಮಾಡುದಿಲ್ರಿ. ಅವ್ರು ಯಾಕೆ ರೂಟರ್ ಹಚ್ಚುದಿಲ್ಲ ಅಂದ್ರ, ರೂಟರ್ ಹಚ್ಚರ 1 ಎಕರೆಗೆ ಕಮ್ಸೆ ಕಮ್ಮ 3-4 ತಾಸ 1ನೇ ಗೇರಿನಾಗ ರೂಟರ್ ಆಗ್ತೈತ್ರಿ. ಯಾಕಂದ್ರ ಕಬ್ಬಿನ ಕೋಲಿ ಎಲ್ಲ ಸಣ್ಣ ಆಗಬೇಕು, 1ನೇ ಗೇರಿನಾಗ ರೂಟರ್ ಹೊಡಿಬೇಕ್ರಿ. ಅದಕ್ಕೆ ಮಿನಿಮಮ್ 8×4 32,200 ರೂಪಾಯಿ ಖರ್ಚು ಬರ್ತೈತ್ರಿ. ಅವ್ರ ಒಟ್ಟು 1,000-1,500 ರೂಪಾಯಿದಾಗ ಎಲ್ಲಾ ಬಿತ್ತನೆ ಮಾಡ್ತಾರ್ರಿ. ಯಾಕಂದ್ರ ಅವ್ರ ಕೋಲಿ ತೆಗೆಯುದಿಲ್ರಿ ಅದ ಆ ಕೋಲಿ ಬೋದಾಗಿ ಉಳಿದೈತಿ ಮತ್ತ ಅದ ಕಮ್ಸೆ ಕಮ್ಮ ಎಮ್ಮಿಗಿ ಎತ್ತುಗಳಿಗೆ ದನಗಳಿಗೆ ಮೇವು ಆಗ್ತೈತ್ರಿ. ಹಿಂಗಾಗಿ ಜಾಸ್ತಿ ಅವ್ರ ಖರ್ಚು ಮಾಡೋದಿಲ್ಲ. 3 ಫೂಟ್ ಸಾಲ ಜರ ಇತ್ತಂದ್ರ ಆ 3 ಫೂಟ್ ಸಾಲಿನಾಗ ಬಲರಾಮ್ ಹಾಕಿ ನಟ್ನಡು ಬಲರಾಮ್ ಹಾಕಿ ಸಾಲ್ ಹೊಡಿತಾರು. ಸಾಲ್ ಹೊಡೆದ ಕೇಸಿಂದ ಎತ್ತುಗಳು ಹೋಡಿ ಕುಂಟಿ ಹಾಕಿ ಸ್ವಲ್ಪ ಅರಿವಿ ಸುತ್ತಕೊಂಡ ಕಾಳು ಬಿತ್ತನೆ ಮಾಡ್ಕೊತ ಹೋಗ್ತಾರು. ಹಿಂದ ಹಗ್ಗಲ ಏನ್ ಮಾಡಿರ್ತಾರ್ರಿ, 1 ಚೀಲ ಇಟ್ಟು ದೊಡ್ಡದ ಕಟ್ಟಿರ್ತಾರು, ಅದ್ರ ಮಣ್ಣು ಹಾಕಿ ಹಿಂದಿನ ಚೀಲ ಅದು ಮುಚ್ಕೋತ ಹೆಚ್ಚಾಕ ಮುಚ್ಕೋತ ಹೋಗ್ತೈತ್ರಿ. ಈ ರೀತಿ ಮಾಡಿ ಲಾಭ ತಗೋತಾರ್ರಿ. ಅದು ಇಳುವರಿ ಇಷ್ಟ ಬರ್ತೈತಿ ಅಂತ ಹೇಳ್ಯಾರ. ಯಾಕಂದ್ರೆ ನಮ್ಮ ದೋಸ್ತ ಅವ್ರ ಕಡೆ ಮಾಡುವಂತ ಪ್ರೊಸೀಜರ್ ನನಗೆ ವಿಡಿಯೋ ಬಿಟ್ಟಿದ್ರಿ, ಆ ವಿಡಿಯೋ ನಿಮಗೆ ಈಗ ತೋರ್ಸಾತನು ನೋಡ್ರಿ ವೀಕ್ಷಕರೇ, ಅವ್ರು ಹೆಂಗ್ ಮಾಡ್ತಾರ ಅನ್ನೋದ. ಈ ರೀತಿ ನೀವು ಮಾಡ್ಕೋಬಹುದು, ಎಮ್ಮಿಗಳಿಗೆ ಮೇವು ಆಗ್ತೈತಿ ಮತ್ತಿತ್ತ ನಮ್ಮ ಇಳುವರಿನೂ ಬರ್ತೈತ್ರಿ. ಮತ್ ಇದ್ರಾಗ ನೆಲ ಜರ ತಾಕತ್ತಿದ್ರ, ನಿಮ್ ಜಲ ಕರಿ ಭೂಮಿ ಐತಿ, ನೆಲ ತಾಕತ್ತಿದ್ರ ನೀವು ಗೋಧಿ ಮತ್ತ ಸದಕಿಗೆ ಬಡ್ಡ್ಯಾಗ ತಳಗೊಬ್ಬರ ಹಾಕೋದು ಬೇಕಾಗಿಲ್ರಿ. ಇಲ್ಲಪ್ಪ ನಮ್ಮ ಗೋಧಿ ಸದಕಿಗೆ ತಳಗೊಬ್ಬರ ಇಲ್ಲ, ನಮ್ಮ ಭೂಮಿ ಫಲವತ್ತತೆ ಇಲ್ಲತ ಅಂದ್ರ ನೀವು DAP ಹಾಕಬಹುದು, ಮತ್ತ ಇಲ್ಲಂದ್ರ 20-20-0-13 ಹಾಕಬಹುದು ವೀಕ್ಷಕ್ರೆ. ಇದನ್ನ ಹಾಕೊಂಡ ನೀವು ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿದ ಬಳಿಕ ಅದಕ್ಕೆ ಯಾವ್ದ ಯೂರಿಯಾ ಆಗ್ಲಿ ಏನಾಗ್ಲಿ ಮಾಡಬಾರ್ದ್ರಿ. ಯೂರಿಯಾ ಗಿರಿಯಾ ನೀವೆಲ್ಲರೂ ಯಾರ್ದಾರ ಮಾತು ಕೇಳಿ ಮಾಡಿ ನೀರು ಜರ ನೀವು ಜಾಸ್ತಿ ಬಿಟ್ಟಂಗಾದ್ರ ಸ್ವದಿ ಹೇಳ್ತೈತಿ, ಫುಲ್ ಬೆಳೆದು ಬರ್ತೈತಿ, ಆದ್ರ ತೆನಿ ಇಷ್ಟ ಹಾಕ್ತದ್ರಿ. ಅದಕ್ಕಾಗಿ ವೀಕ್ಷಕರೇ ನಾ ಇವತ್ತಾರನು ಹೇಳುವುದ, ಇದ ಗೋಧಿ ಸದಕ ಇದೆಲ್ಲ ಮಡ್ಡಿಗೆ ಬರುವಂತ ಮಳಿ ಮೇಲೆ ಬರುವಂತ ಪೀಕ್ ಅದಾವ್ರಿ. ಅದಕ್ಕೆ ಇದಕ್ಕೆ ಎಷ್ಟು ನೀರು ಕಮ್ಮಿ ಮಾಡಿ, ಎಷ್ಟು ಗೊಬ್ಬರ ಕಮ್ಮಿ ಮಾಡಿ ಬೆಳೆಸ್ಕೋತಿರ್ಲ ಅಷ್ಟು ನಿಮಗೆ ಇಳುವರಿ ಬರ್ತೈತಿ ಅಂತ ಹೇಳಿ ಈ ವಿಡಿಯೋ ತೋರಿಸ್ತೀನಿ ನೋಡ್ರಿ ವೀಕ್ಷಕರೇ. ರೈತ ಬಾಂಧವ್ರೆ, 3 ಫೂಟ್ ಸಾಲಿನಾಗ ಹೆಂಗ ಸದಕ ಗೋಧಿ ಹಾಕಬೇಕು ಅನ್ನೋದು ನೀವು ನೋಡ್ರಿ. ಆದ್ರೆ 4 ಫೂಟ್ ಸಾಲಿನಾಗ ಹಂಗ ಮಾಡಾಕ ಬರುದಿಲ್ರಿ. ಎತ್ತುಗಳನ್ನ ರೆಂಟಿ ಹೂಡಾಕಬೇಕು, ಪಕ್ಕ ಸೈಡ್ ಹಾಕಬೇಕು. ಅದನ್ನ ನಿಮ್ಗೆ ನಾ ತೋರಿಸ್ತೇನೆ ಬರ್ರಿ. ರೈತ ಬಾಂಧವ್ರೆ, 4 ಫೂಟ್ ಸಾಲಿನಾಗ ಈ ರೀತಿ 4 ಫೂಟ್ ಸಾಲಿನಾಗ 2 ಕಡೆ ರೆಂಟಿ ಹಾಕ್ಬೇಕ್ರಿ. ಹಿಂಗ 2 ಕಡೆ ರೆಂಟಿ ಹಾಕಿದ್ವು ಅಂದ್ರ
ಈ ಬೋದ್ ಉಳಿದೈತಿ, ಈ ಬೋದ್ ಉಳಿದೈತಿ, ಇಲ್ಲಿ ಸದಕ ಆಗ್ಲಿ ಗೋಧಿ ಆಗ್ಲಿ ಬರ್ತೈತ್ರಿ. ಇದ್ರ ಎಂಟೆ ಹಾಕೊಂಡ ನಾವು ಸದಕ ಗೋಧಿ ಹಾಕಿ ಮ್ಯಾಲ ಕುಂಟಿ ಹೊಡೆದ ಮುಚ್ಚಬಹುದ್ರಿ. ಇದೊಂದಾತ್ರಿ. ಇದಲ್ದ ಗೊಂಜಾಳ ಹಾಕಬೇಕಾದ್ರ ಇದೇ ರೀತಿ ಸೇಮ್ 2 ಸಾಲು ಮಾಡುದ್ರಿ. ರೆಂಟೆ ಹಾಕಿದ ಬಳಕ ಗೊಂಜಾಳ ನಾವು ಗೇಣಿಗೊಂದು ಗೊಂಜಾಳ ಹಾಕೋತ ಕಾಲೇ ಮಣ್ಣು ಮುಚ್ಕೋತ ಹೋಗಿ ನೀರು ಬಿಡಬಹುದು ರೈತ ಬಾಂಧವ್ರೆ. ಈ ರೀತಿ ಮಾಡ್ಕೊಂಡ್ರೆ ಎಮ್ಮೆಗಳು ಮೇವು ತಿಂತಾವ್ರಿ, ಮತ್ ನಮ್ ಇಳುವರಿನೂ ಬರ್ತೈತಿ, ಕಡಿಮೆ ಖರ್ಚಿನ್ಯಾಗ ಈ ರೀತಿ ನಾವು ಬಿತ್ತನೆ ಮಾಡ್ಕೋಬಹುದ್ರಿ. ಅದಕ್ಕಾಗಿ ಇದನ್ನ ತೋರಿಸ್ಬೇಕಾಗಿತ್ರಿ. ಯಾವ್ದಾರೆ ಒಂದ್ ಐಡಿಯಾ ಸಿಗತೈತಿ, ಇಲ್ಲ ಒಂದ್ ನಿಮ್ಗೆ ಏನಾರ ಇಂಪ್ರೂವ್ ಆಗತೈತಿ ಅಂತ ಹೇಳಿ ಈ ವಿಡಿಯೋ ಮಾಡೇನ್ರಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಆಗ್ರಿ. ರೈತಗೆ ಬಗ್ಗೆ ಎಲ್ಲಾ ವಿಡಿಯೋ ನೋಡ್ತಾ ಇರಿ ಅಂತ ಈ ವಿಡಿಯೋ ಮುಗಿಸ್ತೀನಿ. ಹೋಗಿ ಬರೋಣ್ರಿ ಫ್ರೆಂಡ್ಸ್. ಜೈ ಹಿಂದ್.